ಇದ್ದಾಗ MS ಸ್ವಾಮಿನಾಥನ್ ಆಯೋಗ ಶಿಫಾರಸ್ಸಿನ ಸೂತ್ರವನ್ನು ನಾನು ಅಳವಡಿಸ್ತೀನಿ ಅಂತ ಹೇಳಿದವರು ಇವತ್ತು ಹೇಳಿದ್ದಾರೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ? ಹಸಿರು ಕ್ರಾಂತಿ ಮಾಡಿದವರು ಅವರು, ಅದೇ ಕಾಲಕ್ಕೆ ವೈಟ್ ಕ್ರಾಂತಿ ಹಾಲಿನ ಮಾಡಿದವರು ಅವರು, ಇವೆಲ್ಲ ಗೊತ್ತಿದ್ದಿಲ್ಲ. ಅಂದರೆ ಕ್ರಾಂತಿ ಆಗೋದಿನ ಆಗಬೇಕಾಗಿದ್ದು ಅವ್ರಿಗೆ ಬೆಲೆ ಸಿಗಬೇಕಾಗಿದ್ದು. ಇದು ನಮ್ಮ ದೇಶದ ಒಂದೇ ಪರಿಸ್ಥಿತಿ ಅಲ್ಲ, ಇಡೀ ಜಗತ್ತಿನಾಗೆಲ್ಲ ರೈತರ ಪರಿಸ್ಥಿತಿ ಆಗಿದೆ. ಇವೇನು ಓಪನ್ ಮಾರ್ಕೆಟ್ದಲ್ಲೇ ಕೇವಲ ಈ ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಿದರು. ಹೀಗಾಗಿ ಬೇರೆ ಬೇರೆ ದೇಶಗಳಲ್ಲೇ ನಿಮಗೆ ಗೊತ್ತದ ಅವ್ರಿಗೆ ಸಬ್ಸಿಡಿ ಒಬ್ಬ ರೈತರಿಗೆ 40-50 ಲಕ್ಷ ಪ್ರತಿ ವರ್ಷ ರೂಪಾಯಿ ಲೆಕ್ಕದಲ್ಲಿ ಅಲ್ಲಿ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟು ಕೊಡ್ತಾರೆ? 4 ತಿಂಗಳಿಗೆ 2,000, 4 ತಿಂಗಳಿಗೆ 2,000, 4 ತಿಂಗಳಿಗೆ 2,000, ಎಷ್ಟಾಯಿತು? 6,000 ರೂಪಾಯಿ. 6,000 ಕೊಟ್ಟರು ಅದು ಹೇಳ್ಕೊಂಡ್ರೆ ಹೇಳ್ತಾರೆ. ಆದರೆ ಅದೇ ಕಾಲಕ್ಕೆ ಆ ವಸ್ತುಗಳು ಪ್ರತಿಯೊಂದು ಪರಿಕರಗಳು ಬೇಕಾಗುವಂಥದ್ದು, ಗೊಬ್ಬರ, ರಾಸಾಯನಿಕ ಗೊಬ್ಬರ, ಅದೇ ಕಾಲಕ್ಕೆ ಗಳೆ ಗಾಳದ್ದು, ಟ್ರ್ಯಾಕ್ಟರು, ಇನ್ನೂರು ಏನು ಬೇಕಾದ ವಸ್ತುಗಳು ಬೆಲೆ ಯಾವ ರೀತಿ ಇದ್ದಾವೆ, ಯಾವ ರೀತಿ ಏರ್ತಾ ಇದ್ದಾವೆ, ಅಷ್ಟೆಲ್ಲ ಖರ್ಚು ಮಾಡಿ 4,000-5,000 ರೂಪಾಯಿ ಖರ್ಚು ಬರ್ತದೆ ಒಂದು ಟನ್ ಕಬ್ಬಿಗೆ. ನೀವು ಬೆಲೆ ಕಟ್ತೀರಿ 3,300. ಸೆಂಟ್ರದಲ್ಲಿ 3,000 ಇದ್ರೂ ಕಟ್ತಾರೆ, ಕಟಾವು ಗಿಟಾವೆಲ್ಲ ಇವ್ರ ಮೇಲೆ ಹಾಕ್ತಾರೆ. ಇದೇನೇ ನ್ಯಾಯ ಇದು? ಇದ್ರ ಬಗ್ಗೆ ಯಾಕೆ ಇದನ್ನು ಚರ್ಚೆ ಮಾಡ್ತಾ ಇಲ್ಲ ನಮ್ಮ ಕೃಷಿ ತಜ್ಞರು? ಪ್ರತಿಯೊಂದು ಹಳ್ಳಿಗೂ ಅಲ್ಲಿಯ ಜನ ಪಾಪ ರೈತರಿಗೆ, ಬಡ ರೈತರಿಗೆ ತಮ್ಮ ಬೆಳೆದ ಬೆಳೆಯನ್ನು ಇಟ್ಕೊಳ್ಳಿಕ್ಕೆ ಜಾಗಗಳಿಲ್ಲ. ಆ ಜಾಗಕ್ಕಾಗಿ ಗೋಡಾನುಗಳನ್ನ ಯಾಕೆ ಮಾಡಿಕೊಡುವಂತೆ ಶಿಫಾರಸು ಮಾಡ್ತಾ ಇಲ್ಲ. ಬ್ಯಾಂಕ್ಗಳಲ್ಲಿ ಸಾಲ ಆಗಿಸಿ ಕೊಡ್ತಾ ಇಲ್ಲ. PKPSಗಳಿದ್ದಾವೆ ಪ್ರತಿಯೊಂದರಲ್ಲಿ. PKPS ಮೂಲಕ ಒಂದು ದೊಡ್ಡ ದೊಡ್ಡ ಗೋಡಾನು ಕಟ್ಟಿಸಿ ಅಲ್ಲಿ ಬೆಳೆದ ಬೆಳೆಯನ್ನು ಇಡುವಂಥ ವ್ಯವಸ್ಥೆ ಆಗ್ತಾ ಇಲ್ಲ. ಪ್ರತಿ ಗ್ರಾಮವು ಯಾಕೆ ವ್ಯಾಪಾರಿ ಕೇಂದ್ರ ಆಗ್ತಾ